ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಮಕ್ಕಳಲ್ಲಿ ವಿಷಯವಾರು ಕಾರ್ಯಾಗಾರ, ವಸ್ತು ಪ್ರದರ್ಶನ ಮೇಲಿಂದ ಮೇಲೆ ನಡೆದಲ್ಲಿ ಆಯಾ ವಿಷಯಗಳ ಜ್ಞಾನ ಹೆಚ್ಚಳವಾಗಲಿದೆ ಎಂದು PMJNV ಶಾಲೆಯ ಉಪನ್ಯಾಸಕ ರಮೇಶ ಪಠಾಣ ಬುಧವಾರ ಹೇಳಿದರು. ಪಟ್ಟಣದ VC ಪಾಟೀಲ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾವು ಪಾಠದಿಂದ ಜ್ಞಾನ ಪಡೆಯಲು ಆಗದು, ಆಗಾಗ್ಗೆ ವಿಷಯವಾರು ಕಾರ್ಯಾಗಾರ, ವಸ್ತು ಪ್ರದರ್ಶನಗಳನ್ನು ಮಾಡಿದರೆ ನಮಗೆ ಅದರ ಜ್ಞಾನ ಹೆಚ್ಚಾಗುತ್ತದೆ. ಇಂತಹ ವಸ್ತು ಪ್ರದರ್ಶನ, ಕಾರ್ಯಾಗಾರಗಳಲ್ಲಿ ವಿಷಯವಾರು ಪಾಠಗಳ ಮೂಲಕ ಕಲಿತುಕೊಂಡಿದ್ದರೂ ಕೂಡ ಅದು ಸಾಮಾನ್ಯ ಜ್ಞಾನವಾಗಿರುತ್ತದೆ. ನಾವು ಕಾರ್ಯಾಗಾರ, ವಸ್ತು ಪ್ರದರ್ಶನ ಮಾಡುವುದರಿಂದ ಅದು ನಮಗೆ ನೇರವಾಗಿ ವಿಷಯಕ್ಕೆ ಬರುವುದರ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಸ್ಪರ್ಧಾತ್ಮಕ ಯುಗದಲ್ಲಿ ವಿಜ್ಞಾನವೂ ಕೂಡ ಅಷ್ಟೇ ಮುಂದುವರೆದಿದೆ. ನಾವು ನೀವೆಲ್ಲ ತಿಳಿದುಕೊಳ್ಳುವುದು ಇನ್ನೂ ಸಾಕಷ್ಟಿದೆ. ದಿನಂಪ್ರತಿ ನಾವು ನೀವೆಲ್ಲ ಅಭ್ಯಾಸ ಮಾಡಿದರೆ ಹೊಸ ಹೊಸ ವಿಷಯಗಳು ತಿಳಿಯಲಿದೆ ಎಂದರು. ಮಕ್ಕಳು ತಯಾರಿಸಿದ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ತಯಾರಿಸಿದ ಪ್ರಾಯೋಗಿಕ ವಸ್ತು ಪ್ರದರ್ಶನ ವೀಕ್ಷಿಸಲಾಯಿತು. ವೇದಿಕೆ ಮೇಲೆ ತಾಲೂಕಾ ಕಸಾಪ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡೂರ, ಸಂಸ್ಥೆಯ ಅಧ್ಯಕ್ಷರಾದ ಉದಯಕುಮಾರ ಕಮ್ಮಾರ, ಹಿರಿಯ ಪತ್ರಕರ್ತ ರಾಘವೇಂದ್ರ ಗುಮಾಸ್ತೆ, ಸಂಸ್ಥೆಯ ನಿರ್ದೇಶಕರಾದ ಕರಿಯಪ್ಪ ಕವಡಿಮಟ್ಟಿ, ಸಂತೋಷ ಸುರಪೂರ, ಹಿರಿಯ ಶಿಕ್ಷಕಿ ಶ್ರೀಮತಿ ರಾಧಾಕೃಷ್ಣ ಮುಳ್ಳೂರ, ಮುಖ್ಯ ಶಿಕ್ಷಕ ಮಲ್ಲಪ್ಪ ಸೇರಿದಂತೆ ಮುಂತಾದವರಿದ್ದರು. ಕೂಡ ನಮಗೆ ಜ್ಞಾನ ಇರ್ತದೆ, ವಿಜ್ಞಾನ ಇರ್ತದೆ, ಸುಜ್ಞಾನ ಇರ್ತದೆ, ಕುಜ್ಞಾನ ಕೂಡ ಇರ್ತದೆ. ಆದರೆ ಅದರಲ್ಲಿ ಯಾವ ಜ್ಞಾನವನ್ನ, ವಿಚ್ ನಾಲೆಜ್ ವಿ ವಾಂಟ್ ಟು ಇಂಪ್ರೂವೈಸ್ ಅವರ್ ಸೆಲ್ಫ್, ಯಾವ ಜ್ಞಾನವನ್ನು ನಾವು ಹೆಚ್ಚು ಇಗ್ನೈಟ್ ಮಾಡ್ಕೊಳ್ತೀವಿ, ಅದು ನಮ್ಮ ಪರ್ಸನಾಲಿಟಿ ಆಗ್ತದೆ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಈ ಸ್ಟೇಜು, ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ, ಇದೆಲ್ಲ ನನಗೆ ನೋಡಿದಾಗ ನನಗೆ ಒಂದು DVG ಅವರ ಒಂದು ನೆನಪು ಬರ್ತದೆ. DVG ಅವರು ಒಂದು ಕಡೆ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಅವರ ಒಂದು ಕಗ್ಗ, ಮಂಕುತಿಮ್ಮನ ಕಗ್ಗ ಅಂತೇಳಿ, ಅಕ್ಕಿಯೊಳಗ ಅನ್ನವನ್ನು ಕಂಡವರಾರು, ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಅಕ್ಷರ ಕಂಡವರಾರು, ಲೆಕ್ಕವನ್ನಿಟ್ಟಿಲ್ಲ ನೂರಾರು ಮಂಕುತಿಮ್ಮ ಅಂತ. ಅಂದ್ರೆ ಇದರ ಅರ್ಥ ಏನು, ನಮ್ಮಲ್ಲಿ ನಮ್ಮ ಸುತ್ತ ಸಾಕಷ್ಟು ಆವಿಷ್ಕಾರಗಳು ಆಗ್ತಾ ಇರ್ತವೆ, ಸಾಕಷ್ಟು ಆಕ್ಟಿವಿಟೀಸ್. ಅಂತ ಕೇಳಿದ್ರೆ ವಿಜ್ಞಾನ, ಹೇಗೆ ಅಂತ ಹೇಳಿದ್ರೆ ಸುಜ್ಞಾನ. ನಮಗೆ ಜ್ಞಾನನೂ ಬೇಕು, ವಿಜ್ಞಾನನೂ ಬೇಕು, ಸುಜ್ಞಾನನೂ ಬೇಕು. ಈ ಮೂರನ್ನ ನಾವು ಪಡೆದಾಗ ಕಲ್ತಿರ್ತಕ್ಕಂಥದ್ದನ್ನ ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾವು ನೋಡ್ತೇವೆ, ಇಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಫೋಟೋಗಳನ್ನು ಇಟ್ಟು ಇವತ್ತು ನಾವು ಪೂಜೆಯನ್ನು ಮಾಡಿ ಅವರ ಒಂದು ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಬ್ಬರು CV ರಾಮನ್ ಅವರು, ಮತ್ತೊಬ್ಬರು ರಾಮಾನುಜಂ ಅವರು. ಒಬ್ಬರು ಭೌತಶಾಸ್ತ್ರ ವಿಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥವರು, ಮತ್ತೊಬ್ಬರು ಗಣಿತದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿ ಹೆಸರನ್ನ ತಂದಿರತಕ್ಕಂಥ ಇಬ್ಬರು ಮೇರು ವ್ಯಕ್ತಿಗಳು. ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ನಾವೆಲ್ಲರೂ ಆಚರಣೆಯನ್ನ ಮಾಡ್ತೇವೆ. ಆ ಆಚರಣೆ ಮಾಡೋ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಬೇಕು. ಆ ಆಸಕ್ತಿಯನ್ನ ತಾವೆಲ್ಲ ಬೆಳೆಸ್ಕೊಂಡು ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಎಲ್ಲರೂ ಕೂಡ ತೊಡಗಿಸಿಕೊಂಡು ಹೆಚ್ಚು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನ ಮಾಡುತ್ತೇವೆ. ಈ ವರ್ಷದ ವಿಜ್ಞಾನ ದಿನಾಚರಣೆಯ ಒಂದು ಥೀಮ್ ಏನಿದೆಪ್ಪ ಅಂತ ಹೇಳಿದ್ರೆ, ಒಂದು ಉದ್ದೇಶ ಏನಿದೆಪ್ಪ ಅಂತ ಹೇಳಿದ್ರೆ, ಯುವಕರಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸುವುದು, ಜೊತೆಗೆ ಯುವಕರು ವಿಜ್ಞಾನದಲ್ಲಿ ಹೆಚ್ಚು ತಮ್ಮನ್ನ ತಾವು ತೊಡಗಿಸಿಕೊಳ್ತಕ್ಕಂಥದ್ದು. ಆ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷದ ಆವಿಷ್ಕಾರಗಳು ಇವತ್ತು ಒಳ್ಳೆಯ ರೀತಿಯಿಂದ ಆಗಲಿ, ಮುಂದೆ ಕೂಡ ಈ ರೀತಿ ಆವಿಷ್ಕಾರ ಮಾಡ್ತಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನೀವು ಬೆಳೀರಿ,
ಎಲ್ಲ ಆವಿಷ್ಕಾರ ಮಾಡಿ ಒಳ್ಳೆ ವಿಜ್ಞಾನಿಗಳಾಗರಂತೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೂಡ ನಿಮಗೆ ಆಶಿಸ್ತೇವೆ. ಇಲ್ಲಿವರೆಗೂ ಎಲ್ಲ ವಿಷಯಗಳ ಬಗ್ಗೆ ಮುಖ್ಯ ಗುರುಗಳು ಇವರು ನಮ್ಮ ಮಲ್ಲಿಕಾರ್ಜುನ ಗೌಡರು ಆಯಿತು ಪಠಾಣ್ ಸರ್ ತಿಳಿಸಿದ್ದಾರೆ. ಅದಕ್ಕಾಗಿ ನೀವು ಮುಂದೆ ಈ ರೀತಿ ಆಗಲಿ ಅಂತೇಳಿ ನಮ್ಮದು ಎರಡು ಮಕ್ಕಳು. आता 4 ವರ್ಷ ಸ್ವಲ್ಪ ಹೋಗ್ತದೆ. ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.